ಬಿಗ್ ಬಾಸ್ ಶೋ ಮುಗಿಸಿಬಿಡ್ತೀನಿ, ಲಾಯರ್ ಜಗದೀಶ್ ಧಮ್ಕಿ. ಯಾವನು ಕಾಲಿಡಬಾರ್ದು ಬಿಗ್ ಬಾಸ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓಡಿಸಿ. ಬಿಗ್ ಬಾಸ್ಗೆ ಬಿಸಿ ತುಪ್ಪವಾದ್ರ ವಕೀಲ್ ಸಾಬ್. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗೋ ಬಿಗ್ ಬಾಸ್ ರಿಯಾಲಿಟಿ ಶೋ 11ನೇ ಸೀಸನ್ ಆರಂಭದಲ್ಲೇ ಕಂಟಕ ಎದುರಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಆಕ್ಟಿವಿಸಂ ಮಾಡಿಕೊಂಡಿದ್ದ ಲಾಯರ್ ಜಗದೀಶ್ 3 ದಿನಗಳಲ್ಲಿ ಬಿಗ್ ಬಾಸ್ ಶೋಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಜಗದೀಶ್ ಹೀಗೆ ಸಿಡಿಯಲು ಏನು ಕಾರಣ? ಬಿಗ್ ಬಾಸ್ ಶೋ ನಾಶ ಮಾಡ್ತೀನಿ ಅಂತ ಅವರು ಹೇಳ್ತಾ ಇರೋದು ಯಾಕೆ? ಹೊರಗೆ ಹೀಗೆ ಬಿಗ್ ಬಾಸ್ ಶೋ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅವರು ತೊಡೆ ತಟ್ಟಿರೋದು ಯಾಕೆ? ಬಿಗ್ ಬಾಸ್ ಅನ್ನೋದು ಸ್ಕ್ರಿಪ್ಟೆಡ್ ಶೋನಾ? ಲಾಯರ್ ಜಗದೀಶ್ ಈ ವಾರವೇ ಹೊರಗೆ ಬರ್ತಾರಾ? ಎಲ್ಲ ಹೇಳ್ತೀವಿ. ಪ್ರೋಗ್ರಾಮ್ ಆಳ್ಬಾಡಿಲ್ಲ. ನನ್ನ ಹೆಸರು ಬೆರೆಡು. ಯಾವನು ಕಾಲಿಡಬಾರ್ದು ಬಿಗ್ ಬಾಸ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಓಡಿಸಿ. ಅಸಲಿಗೆ ಬಿಗ್ ಬಾಸ್ ಶೋ ಅನ್ನೋದು ಒಂದು ಸೈಕಾಲಜಿಕಲ್ ಗೇಮ್. ಏಕಕಾಲಕ್ಕೆ ಕಂಟೆಸ್ಟೆಂಟ್ಗಳ ಮೆಂಟಾಲಿಟಿಯ ಮೇಲೂ ನೋಡುಗರ ಮೆಂಟಾಲಿಟಿಯ ಮೇಲೂ ನಡೆಯುವ ಪ್ರಯೋಗ. ಶೋ ಒಳಗೆ ಹೋಗೋರು ಅಲ್ಲಿ ಬಂದಿಯಾಗಿ ಸ್ವಾತಂತ್ರ್ಯ ಕಳೆದುಕೊಳ್ಳುತ್ತಾರೆ. ಒಂದು ಅಶರೀರವಾಣಿಯ ಆಜ್ಞೆಗಳನ್ನು ಪಾಲಿಸುತ್ತಾ ಹೋಗುತ್ತಾರೆ. ಅದರ ನಡುವೆ ಚಿತ್ರ ವಿಚಿತ್ರ ಟಾಸ್ಕ್ಗಳು, ಫಿಸಿಕಲಿ ಮತ್ತು ಮೆಂಟಲಿ ಕಂಟೆಸ್ಟೆಂಟ್ಗಳನ್ನು ಹಣಿದು ಸುಸ್ತು ಮಾಡಲಾಗುತ್ತದೆ. ಇದರ ನಡುವೆಯೂ ಅವರು ಪ್ರೇಕ್ಷಕರ ಮನಗೆಲ್ಲಬೇಕು, ಓಟು ಗಿಟ್ಟಿಸಬೇಕು, ಮನೆಯಿಂದ ಹೊರಹೋಗದಂತೆ ಕಾಪಾಡಿಕೊಳ್ಳಬೇಕು. ದೇಶದ ನಾನಾ ಭಾಷೆಗಳಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಶೋಗಳಿಗೆ ಹೋಲಿಸಿದರೆ ಕನ್ನಡದ ಬಿಗ್ ಬಾಸ್ ಪರವಾಗಿಲ್ಲ ಎಂಬುವಂತಿತ್ತು. ಆದರೆ ಕಳೆದ ವರ್ಷದಿಂದ ಅದರ ವರಸೆ ಬದಲಾಗಿದೆ. ಮೊದಲೆಲ್ಲ 2-3 ವಾರಗಳ ಕಾಲ ಕಂಟೆಸ್ಟೆಂಟ್ಗಳು ಪರಸ್ಪರ ಅರ್ಥ ಮಾಡಿಕೊಳ್ಳುವ, ಜೆಲ್ ಆಗುವ ಅವಕಾಶಗಳು ಇರುತ್ತಿದ್ವು. ಜೊತೆಗೆ ಹಾಡು, ಹರಟೆ ಇತ್ಯಾದಿಗಳು ಕೂಡ. ಆದರೆ ಈ ಬಾರಿಯ ಮೊದಲ ದಿನದಿಂದಲೇ ಕದನ ರಂಗವನ್ನು ಸಿದ್ಧಪಡಿಸಲಾಗಿತ್ತು. ಸ್ವರ್ಗ ನರಕ ಎಂಬ 2 ವಿಭಾಗ ಮಾಡಿ ಸ್ಪರ್ಧಿಗಳ ನಡುವೆ ಕಿಚ್ಚು ಹೊತ್ತಿಸಲಾಗಿತ್ತು. ಆ ಕಿಚ್ಚು ಧಗಧಗನೆ ಉರಿದು ಈಗ ಬಿಗ್ ಬಾಸ್ ಶೋ ನಿಲ್ಲಿಸುತ್ತೇನೆ ಎಂದು ಲಾಯರ್ ಜಗದೀಶ್ ಹೇಳುವಂತಾಗಿದೆ. ಬಿಗ್ ಬಾಸ್ ಶೋ ಬಗ್ಗೆ ಯಾವುದೇ ಕಂಟೆಸ್ಟೆಂಟ್ ನೆಗೆಟಿವ್ ಆಗಿ ಮಾತನಾಡಿದ್ರೂ ಅದನ್ನ ಶೋ ನಿರ್ಮಾಪಕರು ಮತ್ತು ನಿರೂಪಕರು ಸಹಿಸಿಕೊಳ್ಳೋದಿಲ್ಲ. ಹೀಗಿರುವಾಗ ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತೀನಿ ಅನ್ನೋ ಪ್ರೋಮೋವನ್ನ ಕಲರ್ಸ್ ಕನ್ನಡ ಪೋಸ್ಟ್ ಮಾಡಿದೆ. ಇದನ್ನು ನೋಡಿದಾಗಲೇ ಇದೆಲ್ಲ ಒಂದು ಡ್ರಾಮಾ ಅನ್ನಿಸಿಬಿಡುತ್ತೆ. ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿರುವ ಹಲವರು ನೋಡುಗರು ಒಂದು ವೇಳೆ ಅವರು ಬಿಗ್ ಬಾಸ್ ಮುಗಿಸ್ತೀನಿ ಅಂದಿದ್ರೆ ನೇರವಾಗಿ ಹೊರಗೆ ಹಾಕ್ತಾ ಇದ್ರು, ಅದನ್ನು ಯಾಕೆ ಪೋಸ್ಟ್ ಮಾಡ್ತಾ ಇದ್ರು? ಇದೆಲ್ಲ ನಾಟಕ ಎಂದು ಹೇಳ್ತಾ ಇದ್ದಾರೆ. ಆದರೆ ಸ್ವರ್ಗ ನಿವಾಸಿ ಆಗಿರುವ ಜಗದೀಶ್ ಅವರನ್ನ ಬೇಕೆಂದೇ ಕೆಣಕಿ ಜಗಳ ಮಾಡುವಂತೆ ಮಾಡಲಾಗ್ತಾ ಇದೆಯಾ? ಅದರಿಂದಲೇ ಅವರು ಸ್ಫೋಟಗೊಳ್ತಾ ಇದ್ದಾರಾ ಎಂಬ ಅನುಮಾನವೂ ಇದೆ. ಧನ್ರಾಜ್ ಎಂಬ ಕಂಟೆಸ್ಟೆಂಟ್ ಮೂಲಕ ಲಾಯರ್ ಜಗದೀಶ್ ಅವರಿಗೆ ಅವಮಾನ ಮಾಡಿಸಲಾಯಿತು. ಟಾಸ್ಕ್ 1ರಲ್ಲಿ ರೆಫರಿ ಆಗಿದ್ದ ಧನ್ರಾಜ್ ತಪ್ಪು ನಿರ್ಧಾರ ಕೈಗೊಂಡಾಗ ಲಾಯರ್ ಜಗದೀಶ್ ಪ್ರತಿಭಟಿಸುತ್ತಾರೆ. ಆದರೆ ಧನ್ರಾಜ್ ತಪ್ಪು ತಿದ್ದಿಕೊಳ್ಳಲು ಹೇಳುವ ಬದಲಾಗಿ ಕನ್ಫೆಷನ್ ರೂಮ್ಗೆ ಕರೆಸಿ ಅವನನ್ನು ಮತ್ತಷ್ಟು ಎತ್ತಿಕಟ್ಟಿ ಕಳುಹಿಸಲಾಗುತ್ತದೆ. ಇದೆಲ್ಲ ನೋಡಿದರೆ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಎಂಬ ಅನುಮಾನಕ್ಕೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಂತಾಗಿದೆ. ರೂಲ್ಸ್ ಇರೋದೇ ಮುರಿಯೋದಕ್ಕೆ ಎಂಬಂತೆ ಲಾಯರ್ ಜಗದೀಶ್ ಆಡುತ್ತಿದ್ದಾರೆ. ಅದೇ ಬಿಗ್ ಬಾಸ್ಗೆ ದೊಡ್ಡ ತಲೆನೋವಾಗಿದೆ. ಸ್ವರ್ಗ ನಿವಾಸಿಗಳಿಗೆ ಮಾತ್ರ ಕೊಡಲಾಗುವ ಬಿಸಿನೀರು, ಸೇಬು, ಚಾಕ್ಲೇಟ್ ಇತ್ಯಾದಿಗಳನ್ನು ಕದ್ದು ಮುಚ್ಚಿ ನರಕ ನಿವಾಸಿಗಳಿಗೆ ಕೊಡುವುದರ ಮೂಲಕ ಜಗದೀಶ್ ಸ್ವರ್ಗ ನಿವಾಸಿಗಳ ಕೆಂಗಣ್ಣಿಗೆ ಗುರಿಯಾದರು. ಜಗದೀಶ್ ಹೀಗೆಲ್ಲ ಆಟ ಆಡುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಎಂದು ನರಕ ನಿವಾಸಿಗಳು ಅನುಮಾನಪಟ್ಟರು. ಹೀಗಾಗಿ ಲಾಯರ್ ಜಗದೀಶ್ ಈಗ ಒಂಟಿಯಾಗಿದ್ದಾರೆ. ಈಗ ಲಾಯರ್ ಜಗದೀಶ್ ಅವರನ್ನ ಏಕಾಏಕಿ ಹೊರಗೆ ಕಳುಹಿಸಿದ್ರೆ ಬಿಗ್ ಬಾಸ್ ಶೋನಲ್ಲಿ ಏನೋ ಮೋಸ ನಡೆಯುತ್ತಿದೆ ಎಂಬ ಅನುಮಾನಕ್ಕೆ ತುಪ್ಪ ಸುರಿದಂತಾಗುತ್ತದೆ. ಅಷ್ಟೇ ಅಲ್ಲ, ಹೊರಗೆ ಬಂದ ಮೇಲೆ ಜಗದೀಶ್ ತಮ್ಮ ಫೇಸ್ಬುಕ್ ವಿಡಿಯೋಗಳ ಮೂಲಕ ಶೋ ಮಾನ ಕಳೆಯುತ್ತಾರೆ. ಹೀಗಾಗಿ ಅಷ್ಟು ಸುಲಭವಾಗಿ ಅವರನ್ನ ಹೊರಗೆ ಕಳುಹಿಸಲಾಗದು. ಜಗದೀಶ್ ಅವರನ್ನ ಅಲ್ಲೇ ಇಟ್ಟುಕೊಂಡರೆ ಅವರ ಬೆಂಕಿಯುಗುಳುವ ಮಾತುಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಶೋ ಇನ್ಯಾವ ಸ್ವರೂಪ ಪಡೆಯುತ್ತದೋ ಹೇಳಲು ಸಾಧ್ಯವಿಲ್ಲ. ಹೀಗಾಗಿ ಜಗದೀಶ್ ಅವರನ್ನ ಶೋನಲ್ಲಿ ಇಟ್ಟುಕೊಳ್ಳುವುದು ದುಬಾರಿಯಾಗಲಿದೆ. ಅಗ್ಗದ ಜನಪ್ರಿಯತೆಗೆ ಕಂಟೆಸ್ಟೆಂಟ್ಗಳ ನಡುವೆ ಜಗಳ ಹೊತ್ತಿಸಿ ಆಡುವ ಬಿಗ್ ಬಾಸ್ ಆಟ ಈಗ ಬಿಗ್ ಬಾಸ್ನ ಅಸಲಿಯತ್ತನ್ನೇ ಪ್ರಶ್ನೆ ಮಾಡುತ್ತಿದೆ. ಟಿಆರ್ಪಿಗಾಗಿ, ಜನಪ್ರಿಯತೆಗಾಗಿ ಇಷ್ಟೆಲ್ಲ ಮಾಡಬೇಕಾ ಎಂಬ ಪ್ರಶ್ನೆಯೂ ಉದ್ಭವಿಸುತ್ತದೆ.
ಕೊನೆಯದಾಗಿ ಲಾಯರ್ ಜಗದೀಶ್ ಅವರನ್ನ ಒಳಗೆ ಕಳುಹಿಸುವ ಮೂಲಕ ಬಿಗ್ ಬಾಸ್ ಶೋ ನಿರ್ಮಾಪಕರು ತಮ್ಮ ದಾರಿಗೆ ತಾವೇ ಗುಂಡಿ ಅಗೆದುಕೊಂಡರ ಎಂಬ ಪ್ರಶ್ನೆಯು ಉದ್ಭವಿಸಿದೆ. ಒಳಗೆ ಹೋಗುವ ಮುನ್ನ ಅವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಆರೋಪಗಳ ಮೇಲೆ ಆರೋಪ ಮಾಡಿ ಸುದ್ದಿಯಾಗಿದ್ದರು. ಬೊಮ್ಮಾಯಿ ತನ್ನ ಮಾವ ಎಂದೇ ಹೇಳಿಕೊಳ್ಳುವ ಅವರಿಗಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ದ ಕಿಚ್ಚ ಸುದೀಪ್ ಬಿಗ್ ಬಾಸ್ಗೆ ನಿರೂಪಕ. ಉಳಿದ ವಿಷಯಗಳನ್ನು ನೀವೇ ಊಹಿಸಿಕೊಳ್ಳಿ.